quality. Powered by Sunpure chemical free refined sunflower oil. Co-powered by Ramraj and Next. ವೆಲ್ ಎವರ್ಗ್ರೀನ್ ಹಾಡುಗಳ ಜೊತೆಗೆ ಬರ್ತಾ ಇರುವಂತ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಸರಿಗಮಪ ಸ್ನೇಹಿತ ಗುರುಗಾನ ಯೋಗಿ ಪರಮ ಭಕ್ತ ಶ್ರೀ ಗಂಗಾಧರ ಹುಟ್ಟಿ. ಆಕಾಶದಿಂದ ಧರಗಿಳಿದರಂಬೆ, ಆಕಾಶದಿಂದ ಧರಗಿಳಿದರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ. ಬಂಗಾರದಿಂದ ಗೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ಕೆನ್ನೆಯಲ್ಲಿ ತುಂಬಿದ, ತಾವರೆಯ ಅಂದ ಕಣ್ಣಲ್ಲಿ ತಂದ, ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ, ಆ ದೇವರೇ ಕಾಣಿಕೆ ನೀಡಿದ, ನನ್ನ ಜೊತೆ ಮಾಡಿದ. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ. ಆಲ್ರೈಟ್, ನಿಮ್ಮಿಂದ ಶುರು ಮಾಡೋಣ ಗುರುಗಳೇ. ಗಂಗಾಧರ್ ಅವರು ಏನ್ ಮಾಡಿದಾರೆ ಅಂದ್ರೆ ಲಿರಿಕ್ಸ್ ನೋಡ್ಕೊಂಡು ಹಾಡಿದ್ರಿ. ಯಾರು ಕೂಡ ಸಾಹಿತ್ಯವನ್ನ ನೋಡಿ ಹಾಡಂಗಿಲ್ಲ, ಸಾಹಿತ್ಯವನ್ನ ನೆನಪಿಟ್ಕೊಂಡು ಹಾಡೋದು ಅದು ಅದು ಅದರಲ್ಲೂ ಶ್ರಮ ಇದೆ ಅಲ್ವಾ. ಸೊ ಹಾಗಾಗಿ ಬೇರೆಯವರೆಲ್ಲ ಅದನ್ನ ಮಾಡ್ತಿರ್ಬೇಕಾದ್ರೆ ನೀವು ಅದನ್ನ ಮಾಡದೇ ಇರೋದು ಅಷ್ಟು ಚೆನ್ನಾಗಿದೆ ಅಲ್ವಾ. ಮುಂದಿನ ಸಲ ತೆಗೆದುಕೋತೀನಿ ಸರ್. ಅದ್ರ ಜೊತೆಗೆ ಚೆನ್ನಾಗಿತ್ತು, ಸ್ವಲ್ಪ ಸ್ಟ್ರೈನ್ ಕಾಣಿಸ್ತು. ಓಕೆ, ಆಲ್ ದಿ ಬೆಸ್ಟ್. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಅರ್ಜುನ್ ಸರ್. ಗಂಗಾಧರ್ ಸರ್, ಒಂದು ಒಳ್ಳೆ ಮೆಲಡಿ ಸಾಂಗ್ನ ತುಂಬ ಕಷ್ಟಪಟ್ಟು ಹಾಡಿದ್ರೆ ಅದು ಮೆಲಡಿ ಕಳ್ಕೊಂಡ್ಬಿಡುತ್ತೆ ಅದ್ರದ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ನೆಕ್ಸ್ಟ್ ಟೈಮ್ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಿಮ್ಮ ವಾಯ್ಸೇ ಸ್ಟ್ರೇನ್ ಆಗಿ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ಹೆಲ್ಪ್ ಆಗದೆ ಇರೋಷ್ಟು ಏನು ಯೂಸ್ ಇಲ್ಲ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿಜಯ್ ಪ್ರಕಾಶ್ ಸರ್. ಇದು ಬಹಳ ದೊಡ್ಡ ವೇದಿಕೆ, ಬಹಳ ದೊಡ್ಡ ಅವಕಾಶ ಅನ್ನೋದು ನನಗೆ ಅರಿವಾಗುತ್ತೆ. ಅದನ್ನ ನೀವು ಬಹಳ ಸೂಕ್ಷ್ಮತೆಯಿಂದ ಉಪಯೋಗಿಸ್ಕೋಬೇಕು. ದಯವಿಟ್ಟು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ನಿಮ್ಮ ತಯಾರಿ ಏನಿದೆ ಅದು ಸಂಪೂರ್ಣ ರೀತಿಯಲ್ಲಿ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಪ್ರಕಾಶ್ ಸರ್. ನಿಮ್ಮಿಂದ ಸ್ಕೋರ್ಸ್ ನೋಡೋಣ. ಗಂಗಾಧರ್ ಅವರ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸ್ ಪ್ಲೀಸ್. 7.5. ಥ್ಯಾಂಕ್ ಯು. ಅರ್ಜುನ್ ಸರ್ 7.5. ಗುರುಗಳೇ 7.5. ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗಾದ್ರೆ ಇದೇ ಖುಷಿಲಿ ಒಂದು ವೋಟ್ ಅಪೀಲ್ ಆಗ್ಲಿ. ನನ್ನ ಹಾಡು ನಿಮಗೆ ಇಷ್ಟವಾದ್ರೆ ದಯಮಾಡಿ ನನಗೆ ವೋಟ್ ಮಾಡ್ರಿ. ನನ್ನ ಕೋಡ್ ಬಂದ್ಬಿಟ್ಟು GANG ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್ಗೆ ನೀವು ವೋಟ್ ಮಾಡಬೇಕು ಅಂದ್ರೆ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಇವತ್ತು ಸಾಯಂಕಾಲ 7:30 ನಾಳೆ ಬೆಳಗ್ಗೆ 9 ಗಂಟೆವರೆಗೂ. ದಯವಿಟ್ಟು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡೋದು